ನಾ ಕೆಂಪು ಬಣ್ಣದವ್ರಿಗೆ ಏನು ಅನ್ನೋದು ಹಳದಿ ಬಣ್ಣವ್ರಿಗೆ ಇವತ್ತು ಗೊತ್ತಾಯ್ತು ನೋಡು. ಹಾ, ಮೊದಲು ಕ್ವಾಲಿಫೈ ಆದವ್ರು ನಾವ, ಮೊದಲೇ ಟೀಮ್ ನಮ್ದ. ಒಬ್ಬನ ಮ್ಯಾಗ ನಂಬ್ಕೊಂಡು ಕೂತವ್ರಿಗೆ ಇದೆಲ್ಲ ಏನ್ ತಿಳಿದೈತಿ ಹೇಳ್ರಿ? ಏನು ತಿಳಿದೇ ಇಲ್ಲ ಅದು. ಒಬ್ಬನ ಮ್ಯಾಗ ಏನ ಅವನ ಮ್ಯಾಗ ಇಟ್ಕೊಂಡ್ ಕೂತಿರ್ತಾರಲ್ಲ ನಂಬಿಕೆ. ಅವ ಆಡಿದ್ರ ಮ್ಯಾಚ್ ಗೆದ್ದಿದ್ದು, ಇರ್ಲಿಕ್ಕಂತಂದ್ರ ಇಲ್ಲ ಇಲ್ಲ. ನಂಬ್ರ ಹಂಗಲ್ಲ, ಒಟ್ರು ಆಡ್ತಾರ ಒಟ್ರು. ಏನ್ ಮಾಡಿದ್ವಿ ಇವತ್ತು ವಿರಾಟ್ ಮಾಮ? ವಿರಾಟ್ ಮಾಮ ಆಮ್ಯಾಗ ಇನ್ನೊಬ್ಬ ವೆಂಕಟೇಶ್ ಅಯ್ಯರ್. ಭೂವಿ ಏನ್ ಕಮ್ಮ ಅದಾನನ್ನ. ಬರ್ಲ ಇವತ್ತ ಏನೇನ್ ಆಗೈತಿ ಮಾತಾಡೋಣಂತ. ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬರ್ರಿ ಎಲ್ಲರು. ವಿರಾಟ್ ಅನ್ನಂದು ಅವ್ರಾರಿ ಯಾವ ಮ್ಯಾಚ್ನಾಗ ಇಲ್ಲಂತೀರಿ ನೀವು? 14,000 T20 ರನ್ ಪೂರಾ ಮಾಡ್ದವದನ್ರಿ. ಹಂಗನ್ ತಿಳ್ಕೊಂಡಿರ್ಬೇಕ ಹಳದಿಯವ್ರ ನೀವು. ಏನ್ ತಿಳ್ಕೊಂಡ್ರಿ RCB ಅಂದ್ರೆ? RCB ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು? ಮೊದಲು ಕ್ವಾಲಿಫೈ ಆದವ್ರ ನಾವ ಈ ಸೀಸನ್ದಾಗ ಗೊತ್ತನ. ಮ್ಯಾಗ ನೋಡತ್ ಬರ್ರಿ ಇಟ್ಟ ಟೈಮ್ ಪಾಯಿಂಟ್ಸ್ ಟೇಬಲ್ ಮ್ಯಾಗ ನೋಡತ್ ಬರ್ರಿ. ನೀವು ತೆಳಗಿಳೋರ್ ತೆಳಗೆ ನೋಡ್ತಿರ್ತೀವಿ ಗೊತ್ತದ ನನಗ. ಹಳದಿಯವರು ಅದ್ರ ಮ್ಯಾಗ ಒಂದಿಟ್ಟು ನೋಡತ್ ಬರ್ರಿ. ಕೆಂಪನವ್ರು ಎಲ್ಲಿ ಹೋಗ್ಯಾರ? ಏನ್ ಸುದ್ದಿ? ಹವ್ಯಾಸ ಆಗ್ಬಿಟ್ಟದ್ರಿ. ಸೀದಾ ಫೈನಲ್ಗೆ ಹೋಗುದು, ಫೈನಲ್ ಗೆದ್ದು ಬರುದು. ಪಾಯಿಂಟ್ಸ್ ರೇಟ್ ಅದಾವ ಗೊತ್ತನ ನಿಮ್ಗೆ? ಪಾಯಿಂಟ್ಸ್ ರೇಟ್ ಅದಾವ ಗೊತ್ತದಾವ? 18 ಅದಾವ್ರಿ, 18. ನೆಟ್ ರನ್ ರೇಟ್ ನೋಡಲ್ಲಿ +1, ಎಲ್ಲಾರ್ಕಿಂತ ಹೆಚ್ಚು ನಮ್ದ. ನಿಮ್ದು ಎಷ್ಟೈತಿ? 0.02 ನೆಟ್ ರನ್ ರೇಟ್. ಎಷ್ಟನೇ ನಂಬರ್ಕ್ ಅದೀರಿ? 6 ನಂಬರ್. ಎಷ್ಟು? 6. ನಾವೆಟ್ಟು 1ನೇ ನಂಬರ್. ಈ ಸಲನು ಕಪ್ ನಮ್ದ ಈ ಸಲ. ಯಾರು ಬೇಕಾದವ್ರು ತಿಳ್ಕೊಳಿ, ಏನ್ ಬೇಕಾದನ್ರಿ. ಏನ್ ಮಾಡೋದೈತ್ರಿ? ಮತ್ತೊಬ್ರು ಸೋಲ ಅಂತಲೇ ಖುಷಿ ಪಡೋರ್ನ ತೊಗೊಂಡು ಏನ್ ಮಾಡೋದೈತಿ? ತಾವ್ ಗೆದ್ದಾಗ ಖುಷಿ ಪಟ್ರ ಅದೊಂದು ಮಾತು ಬೇರೆ ಅಪ್ಪ. ಮತ್ತೊಬ್ರು ಸೋತಾಗ ಖುಷಿ ಪಡೋರ್ನ ತೊಗೊಂಡು ಏನ್ ಮಾಡೋದೈತೆ? ಕೆಲವೊಬ್ರು ಅದಾರ ಇಲ್ಲೇ ಕನ್ನಡ ಮಾತಾಡಿ ಹಳದಿಯವ್ರನ್ನ ಅವ್ರ ಹಿಂದೆ ನಿಂದ್ರೋರು ಅದಾರ. ಏನ್ ಮಾಡ್ತೀರಿ? ಇಂಥವ್ರಿಗೆ ಏನು ನಾವು ಯಾವಾಗ ನೋಡಿದ್ರು ಅವ್ರದ ಬಾಲ ಬಡಿತಿರ್ತಾರ. ನಮ್ಮೂರು ಐತಪ್ಪ, ನಮ್ಮ ಊರಿನವ್ರಿಗೆ ಹುಮ್ಮಸ್ ಕೊಟ್ರ ಅದೊಂದು ಬೇರೆ. ಏನ ಇವರು ನಮ್ನ ಕಾಡ್ಸೋ ಸಂಬಂಧ ಅವ್ರನ್ನ ಸಪೋರ್ಟ್ ಮಾಡ್ತಾರೋ, ಇಲ್ಲ ಇವ್ರನ್ನ ಇಲ್ಲಿ ಇದ್ದುಕೊಂಡು ಅವ್ರನ್ನ ಸಪೋರ್ಟ್ ಮಾಡ್ತಾರ ತಿಳಿವಲ್ತಾಗೈತಿ. ನಮ್ಗೇನ್ ಮಾಡೋದು? ಅವ್ರನ್ನ ಉರ್ಸಿದ್ರೆ ಸಾಕು. ನಾವಂತರೂ ಪ್ಲೇ ಆಫ್ನಾಗ ಹೋದಿವ, 1ನೇ ಟೀಮ್. ಇನ್ನ ಒಂದು ಮ್ಯಾಚ್ ಐತೆ, ಅದನ್ನು ಹೊಡೆದಿವ ಅಂತಂದ್ರೆ ಏಟ್ ಹಾಕೊಂಡ್ ಪಾಯಿಂಟ್ಸ್. ನಮ್ ಹಿಡಿಯಾರ ಯಾರು ಇಲ್ರಿ. ಈಗ 18 ಪಾಯಿಂಟ್. ಮುಂದೆ ಅದೊಂದು ಗೆದ್ದಿವಿ ಅಂದ್ರೆ 20. SRH ಜೋಡಿ ಅದ ಇನ್ನೊಂದು ಮ್ಯಾಚ್. ನಮ್ದಂತರೂ ಕ್ವಾಲಿಫೈರ್ ಪಕ್ಕ ಆಯ್ತ. ನೀವಿನ ಬಡ್ದಾಡ್ ಕೂತ್ಕೊಂಡ್ರಿ. ಒಬ್ಬರ ಮ್ಯಾಗ ರೀ ರಾಜಸ್ಥಾನದಿಂದ ಕರ್ಕೊಂಬಂದ ಅವೊಬ್ಬ ಆಡಿದಂತಂದ್ರ ಆಟ ಇರ್ಲಿಕ್ಕಂತಂದ್ರೆ ಏನೂ ಇಲ್ಲ. ಉಳ್ದವ್ರಂತರೂ ಕಾಲ್ ಹಿಡೋದು, ಕೈ ಹಿಡೋದು ಬರೀ ಇದ್ರಾಗೆ ಅದಾರ. ತಮ್ಮ ಮೂರಿಗೆ ಹೊಂಟಾರ. ಇವ್ರನ್ನ ಇಲ್ಲೇ ಬಿಟ್ಟ ಆಡ್ರಿ ನೀವು. ಅದ್ರಾಗ ನಾವು ಇಷ್ಟೆಲ್ಲ ಇಂಜುರಿ ಆದ್ರೂ ನಾವು ಇಷ್ಟು ಚಲೋ ಪರ್ಫಾರ್ಮೆನ್ಸ್ ಕೊಟ್ಟಿವಿ ಅಂತ. ಕೊಡ್ರಿಪ್ಪ, ಪರ್ಫಾರ್ಮೆನ್ಸರೇ ಚಲೋ ಕೊಡ್ರಿ, ಏನಾರೇ ಮಾಡ್ರಿ. ಕ್ವಾಲಿಫೈ ಆಗ್ಬೇಕಲ್ಲ ಅದಕ್ಕೆ. ಕ್ವಾಲಿಫೈನೇ ಆಗಲಿಲ್ಲ ಅಂತಂದ್ರೆ ನಾವು ಚಲೋ ಪರ್ಫಾರ್ಮೆನ್ಸ್ ಚಲೋದೇ ಕೊಡ್ರಿ.
ಚಲೋದೇ ಇಟ್ಕೊಂಡ್ ಕೊಡ್ರಿ ಅಲ್ಲೇ ಕ್ವಾಲಿಫೈ ಆಗ್ಬೇಕಲ್ಲ. ಅವ್ ಅಟ್ಟೆ 5 ಇದಾವಲ್ಲ ಅವನ್ನ ಅಟ್ಟೆ ಇಟ್ಕೊಂಡ್ ಕುಂದ್ರದು ಏನ್ ನಿಗೋದಿಲ್ಲೇನು ಮುಗಿತೆ. ನಮಗೂ ಇಷ್ಟಾನ ನಿಮ್ ಟೀಮ್ ಅಂದ್ರ ಧೋನಿ ಸಂಬಂಧ. ಆದ್ರೆ ನೀವೇನ್ ಮಾಡ್ತೀರಿ, ನಮ್ಮ ಸೋಲೊಳಗೆ ನಿಮ್ ಖುಷಿ ಪಡ್ತೀರಿ, ಅದಕ್ಕೆ ಸಿಟ್ಟು ಬರ್ತದ ನಮ್ಗೆ ನಿಮ್ನ ಕಾಣತ್ತೆ. ಧೋನಿ ಇತ್ತಂದ್ರ ನಾವು RCB ಅವ್ರು ಅಂತೇಳಿ ನಿಮ್ಮಂತವ್ರು ಖುಷಿ ಪಡೋರ್ನ ಮರ್ತದಕ್ ಸಪೋರ್ಟ್ ಮಾಡ್ತೀವಿ ನಾವು. ನಿಮ್ಮಂಗಲ್ಲ ನಮ್ದು ಬರೀ ಅದನ್ನ ಹೇಳಿದೆ ಹೇಳ್ಕೊತ ಕುಂದ್ರದ್. ನಮ್ ಕಡೆ 5 ಟ್ರೋಫಿ ಅದಾವ ಕುಂದ್ರೆ 5 ಟ್ರೋಫಿ. 2 ಸೀಸನ್ ಆಡಿಲ್ಲಲ್ ನೀವ, ನೋಟು ಆಡಿವಪ್ಪ. ಏನ್ ಮಾಡಿದ್ರತ್ 2 ವರ್ಷ ಆಡಿಸ್ಲಿಲ್ಲ ನಿಮ್ನ, ಅದನ್ನು ಬೇಕಲ್ಲ. ಅದನ್ನ ಹೇಳೋರು ಯಾರ? ಈ ಪಂದ್ಯದಂತಕ್ ಬಂದಂತಂದ್ರು ಏನ್ ಬಾರಿ ಆಡಿದ್ರಿ ಕೊಹ್ಲಿ. ಕೊಹ್ಲಿನ ಅವ್ರಾನೇ ಅವ್ರ 723 ರನ್ ಅಲ್ಲೇ ಮುಗಿದಿತ್ತು ಪಂಜಾಬ್ದವ್ರು. ನಿಜ ಹೇಳ್ಬೇಕಂದ್ರೆ ನಾ ಪಂಜಾಬ್ ಸಪೋರ್ಟ್ ಮಾಡ್ತೀನಿ. ನನ್ನ 2 ಟೀಮ್, ಒಂದು RCB ಒಂದು ಪಂಜಾಬ್. ಆದ್ರೆ ನಮ್ಮ ಸುತ್ತಿಗೆ ಬಂದಾಗ ನಾವು RCBಗೆ ಸಪೋರ್ಟ್ ಮಾಡ್ಬೇಕಲ್ಲ. ಪಂಜಾಬ್ ಬೇರೆ ಯಾರ ಜೊತೆ ಆಡಿದ್ರು ನಾವು ಪಂಜಾಬೇ ಸಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ನಮ್ಮ ಪ್ರೀತು ಅದಾವ. ಪ್ರೀತೂನ್ ಕನ್ನ ನೀರು ನೋಡಕ್ ಆಗುದಿಲ್ರಿ ನಮ್ಗೆ. ಆದ್ರೆ ಇವತ್ತು ನಮ್ಮ ಜೋಡಿ ಮ್ಯಾಚ್ ಇತ್ತಂತ ಹೇಳಿ ಅದನ್ನ ನಾವು ತೊಡ್ಕೋತೀವಿ. ಯಾಕಂದ್ರೆ ನಾವ ಗೆಲ್ಬೇಕು ಪ್ರೀತು ಇರೋಳಕ್. ಆದ್ರೆ ನಾವ ಗೆಲ್ಬೇಕು. 37 ಬಾಲ್ನ 58 ರನ್ ಅಣ್ಣ. ಹಂಗೈತ ನೋಡಿ ಪರ್ಫಾರ್ಮೆನ್ಸ್ ಅನ್ನಂದ. 4 4 3 ಸಿಕ್ಸಸ್, 156 ಸ್ಟ್ರೈಕ್ ರೇಟ್. ಅವ್ರ ಜೋಡಿ ನಮ್ಮ ಕನ್ನಡದ ಹುಡುಗ ದೇವದತ್ ಪಡಿಕಲ್ ಕೆಟ್ಟದವ್ ರನ್. 25 ಬಾಲ್ 45 ರನ್, 4 4 3 6, 180 ಸ್ಟ್ರೈಕ್ ರೇಟ್. 180 ಸ್ಟ್ರೈಕ್ ರೇಟ್. ಹಂಗ ರನ್ 123 ರನ್ ಅದ್ರ 23 ಟಾರ್ಗೆಟ್ ಕೊಟ್ಟು 20. 222 ಹಂಗ ರನ್. ಆಮ್ಯಾಗ ವೆಂಕಟೇಶ್ ಅಯ್ಯರ್ ಇವತ್ತು ಇವನೇ ಎದ್ದು ಕುಂದ್ರಬೇಕಾ? ಯಾವ ಪೀರಿಯಡ್ ಏನು ಗೊತ್ತ? 40 ಬಾಲ್ನ 73 ರನ್ ರೀ. 40 ಬಾಲ್ನ 73 ರನ್, 8 4 4 6, 182 ಸ್ಟ್ರೈಕ್ ರೇಟ್ ಐತಿ. ಏನ್ ಬಾರಿ ಆಡಿತ್ರಿ ಹುಡುಗ. ಮತ್ ಈ ಪರಿ ಆಡ್ಲಿಲ್ಲ 722 ರನ್ ಆಗ್ಲಾರವನ್ನ ಹಾಗೆ ಹಾಕವು. ಅಲ್ಲೇ ಮುಂದಿನವ್ರದ್ದು ಮುಗ್ದ ಹೋಗತ್ ಕತಿ. ಹಂಗ ಆತಿವತ್ತ. ಆಮ್ಯಾಗ ಸುರಸುಂದ್ರಂಗ, ನಮ್ಮ ಟೀಮಿನ ಸುರಸುಂದ್ರಂಗ ಯಾರ? ಟೀಮ್ ಡೇವಿಡ್ ಅದಾನಿಲ್ ಹೇಳ್ರಿ. ಹುಡುಗ್ಯಾರ ಬರುದ ಇವನ್ ನೋಡಾಕ ಸುರಸುಂದರಾಂಗನ. ಏನ್ 6 ಹೊಡಿತಾನ್ರಿ, ಏನ್ 4 ಹೊಡಿತಾನ. ಹನ್ನೆರಡು ಬಾಲ್ನ 28 ರನ್, 733 ಸ್ಟ್ರೈಕ್ ರೇಟ್. ಮತ್ ಹುಡುಗ್ಯಾರ ಚಿರಿ ಆಡ್ಲಾರ ಏನ್ ಮಾಡ್ಯಾವ? ಒಂದು ಸೌನ ಹೊಯ್ಕೊಳಕತ್ತಾವ ಅಲ್ಲಿ RCB ಅತ್ ಹುಡುಗ್ಯಾರ. ಅವ್ರ ಸುರಸುಂದ್ರಂದು RCB ಸುರಸುಂದ್ರ ಭಾರಿ ಆಡಿದ್ರಿ. ಇನ್ನ ಕಡಿ ಬಾಲ್ ಔಟ್ ಆತ, ಇರ್ಲಿಲ್ಲ ಅಂತಂದ್ರ ಇನ್ನ ರನ್ ಹಾಕಿದ್ದು. ಉಳ್ದದ್ದು ಪಂಜಾಬ್ದ ಬೌಲರ್ಸ್ಗಳು ನೋಡಿದ್ರೆ ಒಟ್ರು ಹೊಡ್ಸ್ಕೊಂಡಾರ. 222 ರನ್ ಆಗ್ಯಾವ ಅಂತಂದ್ರೆ ಒಟ್ರು ಹೊಡ್ಸ್ಕೊಂಡೇ ಇರ್ತಾರ.
ಇದ್ದಟ್ರಾಗ ಹರ್ಪ್ರೀತ್ ಬ್ರಾರಮು 2 ವಿಕೆಟ್ ತೊಗೊಂಡಾನ, 35 ರನ್ ಕೊಟ್ಟಾನ, 4 ಓವರ್. ಹರ್ಷದೀಪ್ ಸಿಂಗ್ ಹೊಡ್ಸ್ಕೊಂಡ, ಉಮರ್ ರಜಾಯಿ ಅವನು ಹೊಡ್ಸ್ಕೊಂಡ, ಫರ್ಗ್ಯೂಸನ್ ಅಂತರೂ ದರ ಮ್ಯಾಚ್ನಾಗ ಹೊಡ್ಸ್ಕೊತಾನ. ಚೆಹಲ್ 3 ಓವರ್ 42 ರನ್ 1 ವಿಕೆಟ್. ಶಶಾಂಕ್ ಸಿಂಗ್ 2 ಓವರ್ 20 ರನ್. ಮ್ಯಾಚ್ ಭಾರಿ ಆತ್ರಿ ಇವತ್ತ. ಮ್ಯಾಚ್ ಭಾರಿ ಆತ್. ನಮ್ ಹಿಡಿಯವ್ರ ಇಲ್ಲಿಲ್ಲ, ಸೀದಾ ಹೋಗುದು. ಈ ಸಲದ್ದು ಟ್ರೋಫಿ ನಮ್ದ, ಈ ಸಲ ಕಪ್ ನಮ್ದ. ಏನ್ ಬೌಲಿಂಗ್ ಬಂತಂದ್ರ ಭುವನೇಶ್ವರ್ ಕುಮಾರ್ ಮುಂದೆ ಯಾರು ನಿಂದ್ರವ್ರೇ ಇಲ್ರಿ. ಯಾರು ನಿಂದಿರ್ತಾರ ಮುಂದೆ? 2 ಓವರ್ ಹಾಕಿದ ಮಗ 2 ವಿಕೆಟ್ ತೆಗ್ದ ಬಿಟ್ಟ. ಉಳಿತೇನೇನ ಅಲ್ಲಿ? ಏನು ಉಳಿದಿಲ್ಲ. ಭುವನೇಶ್ವರ್ ಕುಮಾರನ್ ಪ್ರಿಯಾನ್ ಸಾರ್ಯಾನು ತೆಗದ, ಪ್ರಭ್ ಸಿಮ್ರನ್ ತೆಗದ. ಆಮ್ಯಾಗ ರಸಿಕ್ ಅವ ಬಂದ್ ಶ್ರೇಯಸ್ ಅಯ್ಯರ್ ಅಂತ ತೆಗದ್ಬಿಟ್ಟ. ಉಳಿತೇನಿನ್ನ 3 ವಿಕೆಟ್ ಆಗ ಬಿದ್ದ ಬಿಟ್ಟು ಸಾಲಕ. 1 ರನ್ನಿಗೆ 1ನೇ ವಿಕೆಟ್ ಬಿತ್ತು, 18 ರನ್ನಿಗೆ 2ನೇ ವಿಕೆಟ್, 19 ರನ್ನಿಗೆ 3ನೇ ವಿಕೆಟ್. ಮುಗಿತೇನೇನು? 222 ಚೇಸ್ ಮಾಡೋದೈತೆ ಅಲ್ಲಿ. 19 ರನ್ನಿಗೆ 3 ವಿಕೆಟ್ ಕಳ್ಕೊಂಡ್ರೆ ಇನ್ ಮುಂದೇನ್ ಆಡ್ತಾರ ಅವ್ರು? ಆಮ್ಯಾಗ ಬಂದವ್ರು ಹೊಡೆದ್ರು ಬಡದ್ರು, ಏನಿದ್ರು ಸೋಲಿನ ಹೋರಾಟನ ಇದು. ಅದು ಅವ್ರಿಗೆ ಗೊತ್ತದ, ನಮಗೂ ಗೊತ್ತದ. ಸೋಲಿನ ಹೋರಾಟನ ಅದು. ಮುಣುಗುವಾಗ ಕೈ ಬಡ್ದಾಡೋದು, ನೀರಾಗ ಮುಣುಗು ಮುಂದೆ ಕೈ ಬಡ್ದಾಡ್ತಾರಲ್ಲ, ಅದೇ ರೀತಿ ಅವ್ರ ಬ್ಯಾಟಿಂಗ್ ಆಗಿದ್ದೀಗ. ಭುವನೇಶ್ವರ್ ಕುಮಾರ್ ಮುಗಿಸೇ ಬಿಟ್ಟ. 2 ವಿಕೆಟ್ ಏನ್ ತೆಗದ್ಲಾ ಗೊತ್ತಾಯ್ತು ನನಗಿದ್ ಕತಿ. ಇನ್ನು ಬರೇ ನೀ ಮುಣುಗು ಮುಂದೆ ಬಡ್ದಾಡ್ದಟ್ಟೆ ಅತ್ತೆ. ಪೂರಾ ಒನ್ ಸೈಡೆಡ್ ರೀ ಮ್ಯಾಚ್. ಆಮ್ಯಾಗ 62 ರನ್ನಿಗೆ 4ನೇ ವಿಕೆಟ್ ಬಿತ್ತು. ಆಮ್ಯಾಗ 93ಕ್ಕೆ 5, 160ಕ್ಕೆ 6, 190ಕ್ಕೆ 7, 94ಕ್ಕೆ 199ಕ್ಕೆ 8. ಅಂತದ್ ಹೇಳ್ಕೊಂತ ಯಾರ್ದು ಪರ್ಫಾರ್ಮೆನ್ಸು ಬರಲಿಲ್ಲ. ಶಶಾಂಕ್ ಸಿಂಗ್ ಎಂದೂ ಆಡ್ಲಾರ್ದ ಇವತ್ತಾಡ್ದ. ಇವನಿಂದನೇ ಪಂಜಾಬ್ ಈ ಸ್ಥಿತಿ ಬಂದದ. ಯಾಕಂತಂದ್ರ ಒಂದು ಮ್ಯಾಚ್ನಾಗ ಕ್ಯಾಚ್ ಬಿಟ್ಟಾನ್ರಿ. ಒಂದು ಮ್ಯಾಚ್ನಾಗ ಆಡಿದ ಮ್ಯಾಚ್ನಾಗ ಬಾಲ್ನ ಇವನು ಹುಡ್ಕಾಡ್ಕೊಂಡ ಹೋಗುದು. ಇವನ್ ಕೈಯಾಗ ಅದು ತುಪ್ಪದ ಕ್ಯಾಚ, ಭಾರಿ ಸರಳ ಕ್ಯಾಚ್, ಕೈಯಾಗ ಬಂದದ್ ಬಿಟ್ಟಾನ. ಇವತ್ತ 27 ಬಾಲ್ನ 56 ನೋಡಿದಾರ ಸಾಹೇಬ್ರು. ಶಶಾಂಕ್ ಮಹಾರಾಜ್ ಕಿ ಜೈ ಹೋ. ಆಮ್ಯಾಗ ಸ್ಟೋನಿಸ್ 25 ಬಾಲ್ನ 37 ರನ್, ಸೂರ್ಯಾಂಶ್ 22 ಬಾಲ್ನ 35 ರನ್. ಮುಗ್ದ ಹೋಯ್ತು. ಮೊದಲನ ಚಂಡಕಿ ಹಾರಿಸಿಬಿಟ್ಟ ಭುವನೇಶ್ವರ್ ಕುಮಾರ. ರಸಿಕ್ ಬಂದ್ ಅಲ್ಲೇ ಹೋಗ್ಬಿಡ್ತು ಮ್ಯಾಚ್. ಉಳ್ದದ್ದೇನು ಅಲ್ಲೇ ನೋಡಿತು, ಫಾರ್ಮಾಲಿಟಿನೇ. ಸುಮ್ 20 ಓವರ್ ಹಾಕ್ಸೋದಿತ್ತು, ಹಾಕ್ಸಿದ್ರು. ಕಡಿಕ್ 199 ರನ್ ತೆಗೆದು 8 ವಿಕೆಟಿಗೆ 20 ಓವರ್ ಮುಗಿಸಿ ಹೋಗ್ಬಿಟ್ರೆ ಪಂಜಾಬ್ದವ್ರು. 23 ರನ್ಲೇ ಸೋತ್ಬಿಟ್ರು. ನಾವು 23 ರನ್ಲೇ ಗೆದ್ದಿವಿ. ಮಜಾದ ಬಾತ್ ಏನಂತಂದ್ರೆ ಮೊದಲನೇ ಕ್ವಾಲಿಫೈ ಆದ ತಂಡ RCB. ಕ್ಯೂ ರೀ, ಬರೇ ಕ್ಯೂ ಬಂದೈತಲ್ಲಿ ಮುಂದೆ. ಕ್ಯೂ ನೋಡಿ ಮಾತಾಡ್ಬೇಕು ನೀವು. ಬರೇ ಯಾರ ಹಳದಿ ಬನದವ್ರಿ, ಅರ್ಶನ ಬನದವ್ರ. ಇನ್ನು ಬರೀ ಅವ್ರನ್ನ ಕಾಡ್ಸೋದು ನಮ್ ಕೆಲಸ, ಮತ್ತೊಂದೇನಿಲ್ಲ. ಅರಿಶಿನ ಬಣ್ಣದ ತಂಡದವ್ರ ಏನೈತ್ಲ, ಅವ್ರನ್ನ ಉರ್ಸೋದೇ ನಮ್ ಕೆಲಸ, ಮತ್ತೊಂದೇನು ಇಲ್ಲೇ ಇಲ್ಲ. ಈಗ 2ನೇ ಮ್ಯಾಚ್ ಚಾಲು ಆಗೈತಿ. ಅದ್ರದ್ದು ಸ್ಥಿತಿಗತಿ ಹೇಳೇ ಬಿಡ್ತೀನಿ. 59ಕ್ಕೆ 1 ವಿಕೆಟ್ ಬಿದ್ದದ ರಾಜಸ್ಥಾನ್ ರಾಯಲ್ಸ್ದು. ಡೆಲ್ಲಿ ಕ್ಯಾಪಿಟಲ್ ಅವ್ರು ಬೌಲಿಂಗ್ ತಗೊಂಡಾರ, ರಾಜಸ್ಥಾನ್ದವ್ರಿಗೆ ಬ್ಯಾಟಿಂಗ್ ಕೊಟ್ಟಾರ. 59ಕ್ಕೆ 1 ವಿಕೆಟ್, 5 ಓವರ್ ಬಾಲ್. 5 ಓವರ್ನಾಗ ಇಷ್ಟ ನೋಡ್ದ.
ನಾವು ಮತ್ತೊಬ್ರು ಚಿಂತೆ ಮಾಡಿ ಆರಾಮ್ ಇರ್ತೀವಿ. ಯಾಕಂತಂದ್ರೆ ಆರಾಮ್ ಕೂತೀವ್ರಿ ಮ್ಯಾಗ ಕ್ಯೂ ಹಚ್ಕೊಂಡ. ಕ್ಯೂ ಅಂತರ ಸಾಲಲ್ಲ, ಕ್ವಾಲಿಫೈಡ್ ಕ್ಯೂ. ನೀವೇನಾರ ಹಳದಿ ಬಣ್ಣದವ್ರು ಖುಷಿ ಪಟ್ರಿ ಮತ್ತು ನಾವು ಕ್ಯೂದಾಗ ನಿಂತೀವತ್ತೇಳಿ. ಕ್ಯೂದಾಗ ನಿಂತಿಲ್ಲ ನಾವು, ನಮ್ಮ RCB ಮುಂದೆ ಕ್ಯೂ ಹಚ್ಕೊಂಡೀವಿ. ಅಲ್ಫಾಬೆಟ್ ಕ್ಯೂ. ಕ್ಯೂ ಅಂದ್ರೆ ಕ್ವಾಲಿಫೈ. ತಿಳಿಸ್ಬೇಕಾಕದ್ರಿ ಮ್ಯಾಗ ಮ್ಯಾಗ. ತಿಳಿಯಂಗಿಲ್ಲ ಕೆಲವೊಬ್ರಿಗೆ ಹಳದಿ ಬಣ್ಣದವ್ರಿಗೆ. ಹಳದಿ ಬಣ್ಣದವ್ರನ್ರಿ ಅವರಿಗೆ, ಅರಿಶಿನ ಬಣ್ಣದವ್ರಿಗೆ ಅನ್ರಿ, ಅವ್ರಿಗೆ ತಿಳಿಯುವುದಿಲ್ಲ. ತಿಳಿದಾರ್ದಕ್ಕ ಮ್ಯಾಗ 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 ಸ್ವಲ್ಪ ಹೇಳ್ಬೇಕಾಕತ್ ನಾವು. ಇನ್ನು ಹಾಡೋದೊಂದೇ ಬಾಕಿ ಐತವ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ. ಹೊರಗೆ ಬೀಳುದವ್ರೇನು ಅವ್ರದ್ದು ಏನೇನು ಸ್ಥಿತಿಗತಿ ಐತೇಳಿ ಈಗ ನೋಡೇ ಬಿಡೋನು. ಟೇಬಲ್ನಾಗ ಹಳದಿ ಬಣ್ಣದವ್ರದ್ದು ಸ್ವಲ್ಪ ನೋಡ್ಬೇಕಾಕದ್ರಿ, ಕಾಳಜಿ ಮಾಡ್ಬೇಕಾಕದ. ಬಾಜುಕಿನ ರಾಜ್ಯದವ್ರು ಅದಾರ, ನಮ್ಮಲ್ಲಿ ಕೆಲವೊಬ್ರು ನಮ್ಮನ್ನು ವಿರೋಧ ಮಾಡೋರು ಅದಾರ ನಮ್ಮಲ್ಲಿ. ಅವ್ರಿಗೆ ಹೇಳ್ಬೇಕಾಕದ. ಅವ್ರಿಗಂತರೂ ಕನ್ನಡ ತಿಳಿಯಂಗಿಲ್ಲ. ಇಲ್ಲಿಯವ್ರಿಗೆ ಮೊದ್ಲು ಹೇಳ್ಬೇಕಾಗೈತಿ. ಇಲ್ಲೇ ಕೂತಳದಿ ಬಂದವ್ರು ಆಗ್ಯಾರ ಕೆಲವೊಬ್ರು. ಈ ಮೈ ತುಂಬ ಅದನ್ನ ಅರ್ಶನ ತೂಳೋದಾಗೈತಿ. ಅಟ್ಟು ಏಟು ಬಿದ್ದಾವ್ರಿಗೆ, ಬಡಿಗೆ ಬಿದ್ದಾವ್ ಶ್ರೀಶೈಲ್ದು. ಅದಕ್ಕ ಮೈ ತುಂಬ ಹಳದಿನ ತೂಳೋದಾಗೈತಿ ಅಂದ್ರೆ ಕಡಿಮೆ ಆಕ್ಕದ ನೋವ. ಮತ್ತೆ ಬಡಿಗೆ ಯಾರ ಶ್ರೀಶೈಲ್ದು ಬಿದ್ರೆ ಹೆಂಗೆ ಗತಿ ಏನತ್ತಿನ. ಇನ್ನು SRS ಜೋಡಿ ಒಂದೈತಿ ಹಳದಿಯವ್ರದು, ಒಂದು GT ಅವ್ರದ್ದು ಐತಿ. ಈ ಅಡ್ಡು ಹಂಗಾದಾಗ ಇವ್ರನ್ನ ಹರ್ಕೊಂಡ್ ಹತ್ತಿತ್ತಾರ. ಒಬ್ರು ಹರ್ಕೊಂಡ್ ತಿಂದ್ರು ಮುಗ್ದಾವತ್ತ ಸೀದಾ ಹೊಂಟ ಬಿಡುದ. ಮುಂದೇನು ದಗದ ಇಲ್ಲಲ್ಲಿ. ನಾವಂತರ ಕ್ಯೂ ಹಚ್ಕೊಂಡ್ ಕೂತೀವಪ್ಪ ಮುಂದೆ. ನೀವೇನಾರೇ ಮಾಡ್ರಿ, SRS ಜೋಡಿಯರೇ ಗೆಲ್ಲಿರಿ, ಗುಜರಾತ್ ಜೋಡ್ರೇ ಗೆದ್ರಿ, ನಮಗೇನಾಗೋದೈತಿ. ನಿಮಗೆ ಶ್ರೀಶೈಲ್ ಬಡಿಗೆರೇ ಬೇಡ್ಲಿ. ಹಂಗ ಕಾಲನು ತಗೊಂಡ್ರೆ ಇದು ಮಾಡ್ಲಿ, ಅವನ್ನೆಲ್ಲ ಅನ್ಬಾರ್ದನ. ಏನ್ ಮಾಡೋದು, ತಡ್ಕೊಳಕ್ಕಾಗಿಲ್ಲ. ಭಾಳ ಖುಷಿ ಆಗುತ್ತೆ ನನಗೆ, ಅಷ್ಟು ದುಃಖ ಆಗತ್ತೆ ಇವ್ರ ಸಂಬಂಧ. ಬಡಿಗೆ ಭಾಳ ಬಿದ್ದಾವ. ವಿಡಿಯೋ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಪೂರಾ ವಿಡಿಯೋ ನೋಡ್ರಿ. ಭಾರಿ ಚಂದಂಗೆ ನಿಮಗೆ ಖುಷಿ ಬರುವಂಗ ಪಂದ್ಯದ ಸ್ಥಿತಿಗತಿ ಹೇಳಿರ್ತೀನಿ. ಖುಷಿ ಆಗುವಂಗ, ನಿಮಗೆ ಟೈಮ್ ಪಾಸ್ ಆಗುವಂಗ ಹಿಂಗ ನಾನು ಸಪೋರ್ಟ್ ಮಾಡ್ತೀರಿ. RCB ಇದ್ದಾಗ ಕನ್ನಡನ್ಯಾಗ ಇರ್ತದ, ಊಟ ಟೈಮ್ನಾಗ ಹಿಂದಿ ಒಳಗಿರ್ತದ. ಚಾನಲ್ ಯಾವಾಗಲೂ ಫಾಲೋ ಮಾಡ್ತೀರಿ. RCB ಇದ್ದಾಗ ಮಾತ್ರ ತಪ್ಪದ ಕನ್ನಡದಾಗ ವಿಡಿಯೋ ಮಾಡೇ ಮಾಡ್ತೀನಿ. ಬೆಲ್ ಐಕಾನ್ನು ಒತ್ತಿಡಿರಿ. ನಂದು ವಿಡಿಯೋ ಬಂದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರ್ತದ. ನಿಮಗೆ ವಿಡಿಯೋ ನೋಡಕ್ಕೆ ಸರಳ ಆಗ್ತದ. ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ಮ್ಯಾಚ ಮುಗಿಯಂತಲೇ ಮತ್ತೆ ವಿಡಿಯೋ ಹಾಕ್ತೀನಿ. ಅದ್ರದ್ದು ಹಿಂದಿ ಒಳಗಿರ್ತದ. ನಿಮಗೆ ಅಷ್ಟು ಮ್ಯಾಚಿನ ಪೋಸ್ಟ್ ಅನಲೈಸಿಸ್ ಹಿಂಗೆ ವ್ಯಂಗ್ಯವಾಗಿ ಬೇಕಪ್ಪ ಅಂತಂದ್ರೆ ಕಮೆಂಟ್ ಮಾಡ್ರಿ. ಕನ್ನಡನೂ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ. ನೀವೆಷ್ಟು ಕಮೆಂಟ್ ಮಾಡಿ ಹೇಳ್ತೀರಿ ಅಷ್ಟ ಒಟ್ಟು ಮ್ಯಾಚ್ ಅನಲೈಸಿಸ್ ಕನ್ನಡ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನನಗೂ ಹುಮ್ಮಸ್ಸು ಬರ್ತದೆ ಹೊಸ ವಿಡಿಯೋ ಮಾಡಿ ಬಿಡಾಕ. ಅದೇ ಹೇಳಿದ್ನಲ್ಲ, ಉಳಿದ ಎಲ್ಲ ಮ್ಯಾಚ್ಗಳನ್ನ ಹಿಂದಿ ಒಳಗೆ ಮಾಡ್ತೀನಿ. RCB ಮಾತ್ರ ಕನ್ನಡ ಒಳಗೆ ಮಾಡೇ ಮಾಡ್ತೀನಿ. ನಿಮಗೆ ಅದೂ ಕನ್ನಡದಾಗ ಬೇಕಪ್ಪ ಅಂತಂದ್ರೆ ಅದನ್ನೂ ಮಾಡ್ತೀನಿ. ಅಂತಂದ್ರೆ ಮತ್ತೆ ಮುಂದಿನ ವಿಡಿಯೋದಾಗ ಭೇಟಿ ಆಗೋನು. ಬಾಯ್ ಬಾಯ್. ಜೈ ಕನ್ನಡಾಂಬೆ.